ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೆ ನಾನು ಸ್ವಾಗತ ಮಾಡುತ್ತಾ ಇದ್ದೇನೆ. ದೇವರ ವಾಕ್ಯವು ನಮ್ಮನ್ನು ಬದಲಾಯಿಸುತ್ತದೆ. ದೇವರ ವಾಕ್ಯವು ನಮಗೆ ಆಧರಣೆಯು. ದೇವರ ವಾಕ್ಯವು ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಅದು ಶಕ್ತವಾಗಿದೆ. ಆ ವಾಕ್ಯವನ್ನು ಧ್ಯಾನ ಮಾಡುವಂಥ ನಾವು ಧನ್ಯರು. ಎಷ್ಟೋ ಜನಕ್ಕೆ ಈ ದೇವರ ವಾಕ್ಯಗಳು ಇದ್ದಾಗ್ಯೂ ಕೂಡ ಅವುಗಳ ಬಗ್ಗೆ ಗೊತ್ತಿಲ್ಲದೆ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ನಮಗಾದರೂ ದೇವರ ವಾಕ್ಯಗಳನ್ನು ಧ್ಯಾನಿಸುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ಜೇಮ್ಸ್ 1:22. ಯಾಕೋಬ 1ನೇ ಅಧ್ಯಾಯ 22ನೆಯ ವಚನ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಇವು ನಿನ್ನ ಜೀವವುಳ್ಳ ನುಡಿಗಳು. ಬೋಧಿಸುವ ನನ್ನನ್ನು, ಕೇಳುವಂಥವರನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸಿ ಕೊಡುತ್ತೇನೆ. ಅಪ್ಪ, ನೀನು ನಿನ್ನ ಆತ್ಮನಿಂದ ನಮ್ಮೊಟ್ಟಿಗೆ ಮಾತನಾಡುವ ದೇವರು ನೀವು. ಈ ವಾಕ್ಯವು ಹೇಳಿದ ಹಾಗೆ ವಾಕ್ಯದ ಪ್ರಕಾರ ನಡೆಯುವವರಾಗಿರಬೇಕೆ ಹೊರತು ಅಪ್ಪ ಅದನ್ನು ಕೇಳುವವರು ಮಾತ್ರವಲ್ಲದೆ ಅಪ್ಪ ದೇವರೇ ಅದರಂತೆ ನಡೆಯುವವರಾಗಿರುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ಎಂಬುದಾಗಿ ನಮ್ಮ ಕರ್ತನ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಬೈಬಲಲ್ಲಿ ನಾವು ನೋಡುವಾಗ ದೇವರ ಹೃದಯಕ್ಕೆ ಹತ್ತಿರವಾದವನು, ದೇವರ ಪ್ರೀತಿಗೆ ಪಾತ್ರನಾದವನು ಎಂಬ ಅರ್ಹತೆಯನ್ನ ಹೊಂದಿದವನು ದಾವೀದನಾಗಿದ್ದಾನೆ. ಹೌದಲ್ವಾ? ದಾವೀದನು ದೇವರಿಗೆ ಬಹಳ ಪ್ರಿಯನಾಗಿದ್ದನು, ದೇವರಿಗೆ ಬಹಳ ಹತ್ತಿರದವನಾಗಿದ್ದನು. ಕಳೆದ ಸಾರಿ ನಾನು ವಿಡಿಯೋ ಮಾಡಿದಾಗ ಅವನ ಜೀವಿತವು ಆ ರೀತಿಯಾಗಿ ಮಾರ್ಪಡಲಿಕ್ಕೆ ಕೆಲವು ಕಾರಣಗಳನ್ನು ನಾನು ಹೇಳಿದ್ದೆ. ಆದರೆ ನಂತರ ಇವತ್ತು ದೇವರು ನನಗೆ ತೋರಿಸಿಕೊಟ್ಟಂತ ಕೆಲವು ವಿಚಾರಗಳನ್ನ ನಾನು ನಿಮ್ಮೊಟ್ಟಿಗೆ ಹೇಳುತ್ತಾ ಇದ್ದೇನೆ. ದೇವರು ಆದಿಯಿಂದಲೂ ಮನುಷ್ಯರೊಟ್ಟಿಗೆ ಮಾತನಾಡುತ್ತಾ ಬರುತ್ತಾ ಇದ್ದಾನೆ. ವಿಧ ವಿಧವಾಗಿ ದೇವರು ಮಾತನಾಡುತ್ತಾ ಇದ್ದಾನೆ. ನಮಗೆ ಬೈಬಲ್ ಇದೆ, ಹಳೆ ಒಡಂಬಡಿಕೆ ಇದೆ, ಹೊಸ ಒಡಂಬಡಿಕೆ ಇದೆ, ಪೂರ್ತಿ ಬೈಬಲ್ ಇದೆ. ಆದರೆ ಅಂದ್ರೆ ಹಿಂದಿನ ದಿನಗಳವರು ಬೈಬಲ್ ಪ್ರಿಂಟ್ ಆಗುವುದಕ್ಕಿಂತ ಮುಂಚೆ ಬೈಬಲ್ ಅವರ ಕೈಯಲ್ಲಿ ಇರಲಿಲ್ಲ. ಪ್ರಿಂಟಿಂಗ್ ಮಿಷಿನ್ ಯಾವಾಗ ಬಂತು? 1600ನೇ ಇಸ್ವಿಯಲ್ಲಿ ಬಂದಿರೋದು. ಅದಕ್ಕೆ ಮುಂಚೆ ಪ್ರಿಂಟಿಂಗು ಇರಲಿಲ್ಲ. ಅಂದರೆ ಈ ಪುಸ್ತಕ ರೂಪದಲ್ಲಿ ಬೈಬಲ್ ಇರಲಿಲ್ಲ ಅವರಿಗೆ. ಆಗ ನಾವು ನೋಡುವಾಗ ಅದು ತುಂಬಾ ಕಷ್ಟವಾಗಿತ್ತು. ಅದಕ್ಕೂ ಹಿಂದೆ ಬೈಬಲ್ ಇರಲಿಲ್ಲ, ಬರೀ ಧರ್ಮಶಾಸ್ತ್ರ ಇತ್ತು, 5 ಪುಸ್ತಕಗಳು ಮಾತ್ರ ಇದ್ದು. ಅದಕ್ಕೂ ಹಿಂದೆ ನೋಡುವಾಗ ಆ ಧರ್ಮಶಾಸ್ತ್ರವೂ ಇರಲಿಲ್ಲ. ಆದರೆ ದೇವರು ಅವರೊಟ್ಟಿಗೆ ಮಾತನಾಡಿದ್ದನ್ನ ಅವರು ಕೇಳಿಸಿಕೊಳ್ತಾ ಇದ್ರು. ಕೇಳಿಸಿಕೊಂಡದ್ದನ್ನ ಬೇರೆಯವರಿಗೆ ಹೇಳಬೇಕಾದ್ರೆ ಅವ್ರು ಏನ್ ಮಾಡ್ಬೇಕದನ್ನ ಜ್ಞಾಪಕ ಇಟ್ಕೊಳ್ಬೇಕಲ್ವಾ? ಹೇಳಿದ್ದು ಮರ್ತೋದ್ರೆ ಬೇರೆಯವ್ರಿಗೆ ಹೇಳಕ್ಕಾಗುತ್ತಾ? ಆಗೋದಿಲ್ಲ. ನೋಡಿ, ದೇವರು ಅನೇಕರಿಗೆ, ಅಬ್ರಹಾಮನಿಂದ ಹಿಡಿದು ಇಸಾಕನಿಂದ ಹಿಡಿದು ಯಾಕೋಬರಿಂದ ಹಿಡಿದು ಅವರೆಲ್ಲರೊಟ್ಟಿಗೆ ದೇವರು ಮಾತನಾಡಿದನು. ಆದರೆ ಅವರು ದೇವರು ಮಾತಾಡಿದ್ದನ್ನ ಮರೆತು ಹೋಗಲಿಲ್ಲ, ಬದಲಾಗಿ ತಮ್ಮ ಮಕ್ಕಳಿಗೆ ಅದನ್ನ ಹೇಳಿಕೊಡುತ್ತಾ ಇದ್ದರು. ಇವತ್ತು ನನ್ನ ಪ್ರಿಯ ದೇವಜನವೇ, ನೀವು ನಾನು ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಆ ವಾಕ್ಯಗಳನ್ನ ಜ್ಞಾಪಕ ಇಟ್ಕೊಳ್ತಾ ಇದ್ದೀವ? ಆ ವಾಕ್ಯಗಳನ್ನ ಬೇರೊಬ್ಬರಿಗೆ ಹೇಳ್ತಾ ಇದ್ದೀವ? ಆ ವಾಕ್ಯಗಳನ್ನ ಏನ್ ಮಾಡ್ತಾ ಇದ್ದೀವಿ ನಾವು? ದೇವರ ವಾಕ್ಯಗಳನ್ನ ಇಲ್ಲಿ ನಾವು ಯಾಕೋಬದಲ್ಲಿ ಓದಿದ ಹಾಗೆ ನಾವು ವಾಕ್ಯವನ್ನ ಕೇಳುವವರು ಮಾತ್ರ ಅಲ್ಲ. ಅಂದ್ರೆ ದೇವರು ಹೇಳಿದ ಮಾತನ್ನು ಸುಮ್ಮನೆ ಕೇಳಿಸ್ಕೊಂಡು ಬಿಟ್ಟು ಬಿಡೋದಲ್ಲ. ವಾಕ್ಯವನ್ನ ಕೇಳಿಸ್ಕೊಳ್ಬೇಕು, ಆ ವಾಕ್ಯಗಳನ್ನ ಜ್ಞಾಪಕ ಇಟ್ಕೊಳ್ಬೇಕು. ದೇವರು ಹೇಳಿದಂತ ವಾಕ್ಯಗಳಂತೆ ನಾವು ನಡೆದುಕೊಳ್ಳಬೇಕು. ಆಗಾಲೇ ಅದರ ಪ್ರಯೋಜನವು ನಮಗೆ ಸಿಗುತ್ತದೆ. ಇಲ್ಲದೆ ಹೋದ್ರೆ ಅದರ ಪ್ರಯೋಜನ ಸಿಕ್ಕುವುದಿಲ್ಲ. ಈಗ ದಾವೀದನು ದೇವರ ಬಹಳ ಒಳ್ಳೆಯ ಭಕ್ತನಾಗಿದ್ದವನು. ಅವನು ದೇವರ ಮಾತುಗಳನ್ನ ಕೇಳಿಸಿಕೊಳ್ಳಲಿಕ್ಕೆ ಯಾವಾಗಲೂ ದೇವರ ಮಾತಿನಂತೆ ನಡ್ಕೊಳ್ತಾ ಇದ್ದ. ನಾನು ಕೆಲವು ಘಟನೆಗಳನ್ನ ನಿಮಗೆ ಓದಿ ತೋರಿಸ್ತೇನೆ. ಮೊದಲ ಸಮುವೇಲನ ಗ್ರಂಥ 23ನೇ ಅಧ್ಯಾಯ ಅದರ 2ನೇ ವಚನವನ್ನ ಓದಿಕೊಳ್ಳೋಣ.
ಮೊದಲ ಸಮುವೇಲನ ಗ್ರಂಥ 23ನೇ ಅಧ್ಯಾಯ 2ನೇ ವಚನ. ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಹೊಡೆಯಬಹುದು ಎಂದು ಯೆಹೋವನನ್ನ ಕೇಳಿದನು. ಆತನು ಅವನಿಗೆ ಹೋಗಿ ಫಿಲಿಷ್ಟಿಯರನ್ನ ಹೊಡೆದು ಕೇಯಿಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು. ನೋಡಿ, ಯಾರಾದರೂ ಅನುಭವಸ್ಥರಿದ್ರೆ, ಒಂದು ವಿಷಯದಲ್ಲಿ ಒಳ್ಳೆ ಅನುಭವ ಇದ್ದು ಕೆಲಸಗಾರರಾಗಿದ್ರೆ ಅವ್ರೇನ್ ಹೇಳ್ತಾರೆ, ಬೇರೊಬ್ಬರನ್ನ ಕೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ನನಗೆ ಗೊತ್ತು, ಮೀನು ಹಿಡಿಯುವಂತ ಬೆಸ್ತರು, ನಾವು ಮೀನು ಹಿಡಿಯೋದಲ್ಲಿ ಎಕ್ಸ್ಪರ್ಟ್, ನಮಗೆ ನೀವು ಹೇಳ್ಕೊಡ್ಬೇಕಾಗಿಲ್ಲ. ಮರಗೆಲಸ ಮಾಡೋನು ಮರಗೆಲಸದಲ್ಲಿ ಎಕ್ಸ್ಪರ್ಟ್, ಪ್ಲಂಬಿಂಗು ಎಲೆಕ್ಟ್ರಿಸಿಟಿ ಕೆಲಸ ಮಾಡುವಂತವನು, ಗಾರೆ ಕೆಲಸ ಮಾಡುವಂತವರು, ಬೇರೆ ಎಲ್ಲಾ ಕೆಲಸಗಳನ್ನ ಮಾಡುವಂತವರು, ಅವುಗಳಲ್ಲಿ ಅವ್ರು ಏನಾಗಿರ್ತಾರೆ, ಎಕ್ಸ್ಪರ್ಟ್ ಆಗಿರ್ತಾರೆ. ನಾವೇನಾದ್ರೂ ಅವ್ರಿಗೆ ಹೇಳ್ಕೊಟ್ರೆ, ನಾನು ಕಳೆದ ದಿನದಲ್ಲಿ ನಮ್ಮ ಕೆಲಸ ನಡೀತಾ ಇರುವಂತ ಸ್ಥಳದಲ್ಲಿ, ನೋಡಪ್ಪ ಅದೇನೋ ಈ ತರ ಇದೆಯಲ್ವಾ ನೋಡಪ್ಪ ಅಂತ ನಾನು ಹೇಳಿದ್ರೆ, ಆ ವ್ಯಕ್ತಿ ನನ್ನ ಹತ್ರ ಹೇಳ್ತಾನೆ, ಸಾರ್ ಇದು ನನಗೆ 23ನೇ ಪ್ರಾಜೆಕ್ಟ್, ಏನು ನನಗೆ 23 ಬಿಲ್ಡಿಂಗ್ಗಳ ಈ ತರ ಕಟ್ಟಿದ್ದೀನಿ ನಾನು, ಆದ್ರಿಂದ ನನಗೆ ಗೊತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವು ಹೇಳುವ ವಿಚಾರವನ್ನು ಅವ್ರೇನ್ ಮಾಡ್ತಾರೆ ಅಂದ್ರೆ, ನನಗೆ ಗೊತ್ತು, ಯಾಕೆಂದ್ರೆ ಅನುಭವ ಇದೆ, ನಾನು ಇದರಲ್ಲಿ ಬಹಳ ಹಿರಿಯಳು ಅಲ್ವಾ. ನೀವು ಅಡಿಗೆ ಮಾಡ್ತಾ ಇರ್ತೀರಾ, ಯಾರಾದ್ರೂ ಬಂದು ಸ್ವಲ್ಪ ನಮ್ಮಂತವ್ರೇನಾದ್ರು ಸ್ವಲ್ಪ ಗೊತ್ತಿಲ್ಲದೆ ಇರೋರು, ಅದೇನ್ ಹಂಗ್ ಮಾಡ್ತಾ ಇದ್ದೀರಾ, ಹಿಂಗ್ ಮಾಡ್ರಿ ಅಂದ್ರೆ, ನಾನು ಎಷ್ಟು ಜನಕ್ಕೆ ಅಡಿಗೆ ಮಾಡಾಕಿದ್ದೀನಿ ಗೊತ್ತಾ, ಎಷ್ಟು ವರ್ಷಗಳಿಂದ ಅಡಿಗೆ ಮಾಡ್ತಾ ಇದ್ದೀನಿ ಗೊತ್ತಾ, ಇಂಥ ಸಾರುಗಳು ಎಷ್ಟು ಸಾರಿ ಮಾಡಿದ್ದೀನಿ ಗೊತ್ತಾ, ಕಣ್ಣು ಮುಚ್ಕೊಂಡು ಬೇಕಾದ್ರೆ ಸಾರು ಮಾಡ್ತೀನಿ ಅಲ್ವಾ, ಹೆಂಗ್ ಬೇಕಾದ್ರೂ ಸಾರು ಮಾಡ್ತೀನಿ. ಯಾಕೆಂದ್ರೆ ನನಗೆ ಅನುಭವ ಇದೆ, ಅದರಲ್ಲಿ ಸಾರು ಮಾಡೋದ್ರಲ್ಲಿ ಅನುಭವ ಇದೆ, ಅಡಿಗೆ ಮಾಡೋದ್ರಲ್ಲಿ ಅನುಭವ ಇದೆ. ಅಂದ್ರೆ ನೋಡಿ, ಅದರಲ್ಲಿ ಏನ್ ಮಾಡ್ತಾರೆ, ಅವರು ಕೊಚ್ಚಿಕೊಳ್ತಾರೆ, ನನಗೆ ಗೊತ್ತು, ನನಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ಆದ್ರೂ ಪ್ರಿಯ ದೇವಜನವೇ, ನಮಗೆ ಎಷ್ಟೇ ಗೊತ್ತಿದ್ರೂ ಕೂಡ, ಎಷ್ಟೇ ನಾವು ದೊಡ್ಡವರಾದರೂ ಕೂಡ, ಹಿರಿಯರಾದರೂ ಕೂಡ, ನಾವು ದೇವರ ಆಲೋಚನೆಯನ್ನ ಕೇಳಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ದಾವೀದನು ಯುದ್ಧದಲ್ಲಿ ನಿಪುಣನು, ಈಗ ಒಳ್ಳೆ ಯುದ್ಧವನ್ನ ಕಲಿತಿದ್ದಾನೆ. ಅಡವಿಗಳಲ್ಲಿ ಇದ್ದುಕೊಂಡು ಸಮುವೇಲನು ಇವನನ್ನ ಹಿಡಿಲಿಕ್ಕೆ ಬಂದಾಗ, ಈಗ ಸಿನಿಮಾಗಳಲ್ಲೆಲ್ಲ ತೋರಿಸಿರ್ತಾರೆ, ನೀವು ನೋಡಿರ್ತೀರಾ. ಹೆಂಗ ತೋರಿಸ್ತಾರೆ, ಯಾರಾದ್ರೂ ಮನೆಯಲ್ಲಿ ಅಪ್ಪ ಅಮ್ಮ ಹೊಡೆದ್ರೆ, ಇಲ್ಲ ಯಾರಾದ್ರೂ ಗಲಾಟೆ ಮಾಡಿದ್ರೆ, ನಾನು ಬರ್ತೀನಿ ಹಿಂತಿರುಗಿ ಅಂತ ಓಡೋಗ್ತಾರೆ. ಓಡಾಗ್ಬಿಟ್ಟು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು, ಬೇರೆ ಸ್ಥಳದಲ್ಲಿ ಹೋಗ್ಬಿಟ್ಟು ಕರಾಟೆ ಕಲ್ತ್ಕೊಂಡು, ಬಾಕ್ಸಿಂಗ್ ಕಲ್ತ್ಕೊಂಡು, ಏನಾದ್ರೂ ಕಲ್ತ್ಕೊಂಡು ಹಿಂದ್ಗಡೆ ಬರ್ತಾರೆ. ಹೀರೋ ಎಂಟ್ರಿ ಅವಾಗ ತೋರಿಸ್ತಾರೆ, ಏನೋ ಒಂದು ಫೈಟ್ ಮಾಡೋದು, ಒಂದು ಯಾರನ್ನಾದ್ರೂ ಬಿಡಿಸೋದು ತೋರಿಸ್ತಾರೆ. ಯಾಕೆಂದ್ರೆ ಅವಾಗ ಅವನು ಹೇಳ್ತಾರೆ, ನಾನು ಎಕ್ಸ್ಪರ್ಟ್ ಆಗಿ ಬಂದಿದ್ದೇನೆ ಎಂಬುದಾಗಿ. ದಾವೀದನು ಅದೇ ರೀತಿಯಲ್ಲಿ ತಾನು ಅಡವಿಗಳಲ್ಲಿದ್ದುಕೊಂಡು ಯುದ್ಧಗಳನ್ನ ಕಲಿತು ಅವನು ಬಂದಿದ್ದಾನೆ. ಆದರೂ ಕೂಡ ನಾನು ಯುದ್ಧ ಕಲ್ತಿದ್ದೀನಿ, ನಾನು ಯಾರನ್ನ ಬೇಕಾದರೂ ಗೆಲ್ಲಬಹುದು ಎಂಬ ಅಹಂಕಾರವನ್ನ ಬಿಟ್ಟ ದಾವೀದನು ದೇವರ ಹತ್ರ ಪ್ರತಿ ಸಾರಿ ಬಂದು ಕೇಳ್ತಾ ಇದ್ದಾನೆ, ದೇವರೇ, ಈ ಯುದ್ಧಕ್ಕೆ ನಾನು ಹೋಗ್ಬೋದಾ, ಈ ಒಂದು ಕೆಲಸಕ್ಕೆ ನಾನು ಹೋಗ್ಬೋದಾ, ಇದು ನಿನ್ನ ಚಿತ್ತಾನ, ಇದು ನಿನ್ನ ಚಿತ್ತವಲ್ವಾ ಎಂದು ಹೇಳಿ ದಾವೀದನು ಏನ್ ಮಾಡ್ತಾನೆ, ದೇವರ ಹತ್ರ ಎನ್ಕ್ವೈರಿ ಮಾಡ್ತಾನೆ, ಕೇಳ್ತಾನೆ. ಹೌದಲ್ವಾ, ಕೇಳ್ತಾನೆ. ಈಗ ನಾವೇನ್ ಮಾಡ್ತೀವಿ, ಸಾಧಾರಣವಾಗಿ ಒಂದು ಊರಿಗೆ ಹೋಗ್ಬೇಕಾದ್ರೆ, ಈಗ ಅಷ್ಟು ಇಲ್ಲ, ಮೊದಲ ಕಾಲದಲ್ಲಿ ಫೋನ್ ಮಾಡಿ, ಸಾರ್ ಈ ಟ್ರೈನ್ ಇದೆಯಾ, ಸಾರ್ ಈ ಬಸ್ ಇದೆಯಾ ಅಂತ ನಾವು ಕೇಳ್ಕೊಂಡು ಅವನು ಹೂ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ, ಯಾವುದೇ ವಿಷಯವಾಗಿ. ಇಲ್ಲಿ ದಾವೀದನ ಏನು ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ದೇವರ ಮಾತನ್ನ ಕೇಳುವವನಾದ ದಾವೀದನು ಒಂದೊಂದು ಕೆಲಸವಾಗಿರ್ಲಿ, ಒಂದು ಯುದ್ಧ ನೋಡಿ, ಯುದ್ಧ ಅವನ ಕಸಬು, ಅರಸನಾಗಿ ಅವನು ಮಾಡಬೇಕಾಗಿರೋದು. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಯಾವುದ್ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕು, ಒಂದು ಊರಿಗೆ ಹೋಗ್ಬೇಕು, ಒಂದು ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಕು. ನಾವೇನ್ ಅಂದ್ಕೊಳ್ತೇವೆ, ನನಗೆ ಗೊತ್ತಿರ್ತದೆ, ಟ್ರೈನ್ ಇದ್ದೇ ಇರ್ತದೆ ಬಿಡು, ಬಸ್ ಇದ್ದೇ ಇರ್ತದೆ ಬಿಡು, ಇಲ್ಲ ನಾನು ಹೋಗುವಾಗ ಸುರಕ್ಷಿತವಾಗಿರ್ತೀನಿ ಬಿಡು ಎಂದು ನಮ್ಮ ಮೇಲೆ ನಾವು ಭರವಸೆ ಇಡಬಾರ್ದು. ಅದಕ್ಕೆ ದೇವರ ವಾಕ್ಯ ಯಾವಾಗಲೂ ನಮಗೆ ಜ್ಞಾನೋಕ್ತಿ 3:5 ಏನು ಹೇಳ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು.
ನೀನು ಪೂರ್ಣ ಮನಸ್ಸಿನಿಂದ ಆತನಲ್ಲಿ ಏನ್ ಮಾಡ್ಬೇಕು? ಭರವಸೆ. ಸ್ವಬುದ್ಧಿ ಆಧಾರ ಮಾಡ್ಕೊಳ್ಳಕ್ಕೆ ಹೋಗ್ಬೇಡ. ಲೋಕದ ಜನ ಮಾಡ್ತಾರೆ. ಲೋಕದ ಜನಕ್ಕೆ ಏನಂದ್ರೆ, ನಾನು ಎಕ್ಸ್ಪರ್ಟ್, ನಾನು ಬುದ್ಧಿವಂತ, ನಾನು ಶಕ್ತಿಶಾಲಿ, ನನಗೇನು ಆಗಲ್ಲ ಅಂತ ಹೋಗ್ತಾ ಇರ್ತಾರೆ. ಆದರೆ ದೇವರ ಮಕ್ಕಳು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು. ದೇವರ ಮಾರ್ಗದಲ್ಲೇ ನಡೆಯಬೇಕು. ಯಾಕೆಂದರೆ ಸ್ವಲ್ಪ ಅವಕಾಶ ಕೊಟ್ರೆ ಸೈತಾನನು ನಮ್ಮನ್ನ ಬೀಳಿಸಲಿಕ್ಕೆ ಕಾಯ್ತಾ ಇರ್ತಾನೆ. ಅನ್ಯರಿಗೆ ಪರವಾಗಿಲ್ಲ, ಆದ್ರೆ ದೇವರ ಮಕ್ಕಳನ್ನ ಸೈತಾನನು ಎಲ್ಲಿ ಬೀಳಿಸ್ತಾನೋ ಗೊತ್ತಿಲ್ಲ, ಹೇಗೆ ಬೀಳಿಸ್ತಾನೋ ಗೊತ್ತಿಲ್ಲ. ನೋಡಿ, ದೇವರ ಸ್ವರವನ್ನ ಕೇಳಿಸಿಕೊಳ್ಳದೆ ಮಾನಸಿಕ ಶಾರೀರಿಕ ಮನಸ್ಸು ಕೊಟ್ಟಾಗ ದಾವೀದನು ತಾನು ವ್ಯಭಿಚಾರವನ್ನ ಮಾಡುತ್ತಾನೆ. ಯಾವಾಗ ತನ್ನ ಶರೀರಕ್ಕೆ ಆಸ್ಪದ ಕೊಡುತ್ತಾನೋ, ಯಾವಾಗ ತನ್ನ ಶರೀರಕ್ಕೆ ಪ್ರಾಮುಖ್ಯತೆ ಕೊಡ್ತಾನೋ, ದೇವರ ಮಾತು ಮರೆತೋಗ್ತಾನೆ. ನಾವು ಅಷ್ಟೇ ಅನೇಕ ಸಾರಿ ಯಾವಾಗ ದೇವರ ಸ್ವರವನ್ನ ಕೇಳಿಸಿಕೊಂಡು ಅದರಂತೆ ನಡೀತಾ ಇರಲ್ವೋ, ನಮ್ಮ ಕಣ್ಣು ಆಕರ್ಷಿಸುತ್ತದೆ, ನಮ್ಮ ದೇಹ ಆಸೆ ಪಡುತ್ತದೆ, ನಮ್ಮ ಜೀವಿತ ಸುಖವನ್ನು ಕೋರಿಕೊಳ್ಳುತ್ತದೆ. ಆಗ ಏನಾಗುತ್ತದೆ? ಪಾಪ ನಮ್ಮಲ್ಲಿ ಬಂದುಬಿಡುತ್ತದೆ. ನಾವು ದೇವರಿಗೆ ವಿರೋಧಿಗಳಾಗಿ ಜೀವಿಸ್ತಾ ಇರ್ತೇವೆ. ನಾವು ಅನೇಕ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಕಾರಣ ಏನು ಗೊತ್ತಾ? ದೇವರು ನಮ್ಮನ್ನು ಬಾಧಿಸ್ತಾ ಇಲ್ಲ, ದೇವರು ನಮ್ಮನ್ನು ಶಪಿಸಿಲ್ಲ, ದೇವರು ನಮ್ಮನ್ನು ಕಷ್ಟಗಳಿಗೆ ಒಳಪಡಿಸಿಲ್ಲ. ಬದಲಾಗಿ ನಾವೇ ತೆಗೆದುಕೊಂಡ ಕೆಲವು ತಪ್ಪು ತೀರ್ಮಾನಗಳು, ನಾವು ಮಾಡಿದ ಕೆಲವು ಕೆಟ್ಟ ಕೆಲಸಗಳು, ಅವುಗಳು ನಮ್ಮನ್ನ ಕಷ್ಟಕ್ಕೆ ನಡೆಸ್ತಾ ಇರ್ತವೆ ಹೊರತು ದೇವರು ನಮಗೆ ಬೇಕಾಗಿ ಕಷ್ಟಗಳನ್ನು ತಂದು ಹಾಕುವುದಿಲ್ಲ. ದೇವರ ವಾಕ್ಯ ಅದಕ್ಕೆ ಹೇಳ್ತದೆ, ದೇವರು ಕೆಟ್ಟದ್ದಕ್ಕೇನು ಕಾರಣನಲ್ಲ. ದೇವರು ಕೆಟ್ಟದ ಕಾರಣ ಅಲ್ಲ. ಏನಾದ್ರೂ ನಮಗೊಂದು ಕೆಟ್ಟದ್ದು ನಡೆದಿದೆ ಅಂದ್ರೆ ಅದಕ್ಕೆ ದೇವರು ಕಾರಣ ಅಲ್ಲ, ಅದು ನಾವೇ ಮಾಡಿಕೊಂಡಿರುವ ಕೃತ್ಯ. ಈ ದಾವೀದನ ಏನ್ ಮಾಡ್ತಾ ಇದ್ದಾನೆ? ನಾನು ಹೋಗಿ ಆ ಫಿಲಿಸ್ಟಿಯರನ್ನ ಒಡೆಯಬಹುದು, ಯುದ್ಧ ಮಾಡಬಹುದು ಎಂದು ದೇವರನ್ನ ಕೇಳಿದನು. ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಉತ್ತರ ಬಂದಿರಬಹುದು, ಇಲ್ಲವೇ ಕಾಯ್ದಿರಬಹುದು. ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ದೇವರು ಉತ್ತರ ಕೊಡಕ್ಕೆ ಕಾಯಲ್ಲ. ಹೌದಲ್ವಾ? ದೇವರು ಉತ್ತರ ಕೊಡಕ್ಕೆ ಕಾಯ್ತೀವ? ಇಲ್ಲ. ಇಮಿಡಿಯೇಟ್ ಇನ್ಸ್ಟೆಂಟ್ ನಾವು ರೆಡಿ ಆಗ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಏನ್ ಮಾಡ್ತೀವಿ? ಹೌದಲ್ವಾ? ರೆಡಿ ಆಗ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ದೇವರೇ, ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ಪ್ರಯಾಣ ಮಾಡೋಕ್ ಮುಂಚೆ ದೇವರೇ ನನ್ನ ಪ್ರಯಾಣ ಈ ತರ ಇದೆ, ದೇವರೇ ಇದು ನಿನ್ನ ಚಿತ್ತವಾದ್ರೆ ನಾನು ರೆಡಿಯಾಗಿ ಹೋಗ್ಬೇಕು ಅಂತ ಮುಂಚೆನೆ ಪ್ರಾರ್ಥನೆ ಮಾಡಿದ್ವಾ? ಮುಂಚೆನೆ ಮಾಡಿಲ್ಲ. ನಾವೆಲ್ಲ ಬ್ಯಾಗ್ ಎಲ್ಲ ಲಗೇಜ್ ರೆಡಿ ಮಾಡಿಟ್ಬಿಟ್ಟು ನೀಟಾಗಿ ರೆಡಿ ಆಗ್ಬಿಟ್ಟು ದೇವರೇ ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಾ ಎಂದು ನಾವು ಪ್ರಾರ್ಥನೆ ಮಾಡ್ತೀವಿ. ಅಂದ್ರೆ ಇನ್ಸ್ಟಂಟ್, ಎಲ್ಲ ಬೇಗನೆ ನಡೆದೋಗ್ಬೇಕು. ಆದ್ರೆ ದೇವರ ವಾಕ್ಯ ಹೇಳ್ತದೆ ಆಗಲ್ಲ. ಮುಂಚೆನೆ ಮುಖ್ಯವಾದ ಯಾವ್ದಾದ್ರು ಸಣ್ಣ ಸಣ್ಣ ಪ್ರಯಾಣ ಓಕೆ, ಬಹಳ ಮುಖ್ಯವಾದ ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ, ಒಂದು ತೀರ್ಮಾನ ಮಾಡಬೇಕು, ಯಾವುದೋ ಒಂದು ಎದುರಿಸಬೇಕು, ಒಂದು ಹೋರಾಟ, ಒಂದು ಸಮಸ್ಯೆ, ಮುಂಚೆನೆ ಆ ವಿಷಯವನ್ನ ದೇವರ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥಿಸಿ ದೇವರ ಹತ್ರ ವಿವರ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕು. ಅದೇ ದೇವರೊಟ್ಟಿಗಿನ ಒಳ್ಳೆಯ ಸಂಬಂಧ ಅಲ್ವಾ? ನಮ್ಮ ಸ್ನೇಹಿತರನ್ನ ಕೇಳ್ತೀವಿ, ಕೆಲವ್ರನ್ನ ಯಾರನ್ನಾದ್ರೂ ತುಂಬಾ ಕ್ಲೋಸ್ ಇದ್ರೆ ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ, ಏನ್ ಮಾಡೋದು ಅಂತ ಮೊದಲೇ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತೀವಿ, ಸಲಹೆ ಕೇಳ್ತೀವಿ. ಸ್ನೇಹಿತರ ಹತ್ರ ಸಲಹೆ ಕೇಳ್ತೀವಿ, ನಮಗ್ ಬೇಕಾದವ್ರ ಹತ್ರ ಸಲಹೆ ಕೇಳ್ತೀವಿ. ಆದ್ರೆ ಕೆಲವು ಸಾರಿ ಸ್ನೇಹಿತರ ಹತ್ರ ಕೇಳಿದ ನಾವು ದೇವರ ಮುಂದೆ ಕೇಳುವುದಕ್ಕೆ ನಾವು ಮರೆತು ಹೋಗ್ತೇವೆ. ಪ್ರಿಯರೇ, ಇವತ್ತು ದೇವರು ನಮಗೆ ಎಚ್ಚರ ಪಡಿಸೋದೇನೆಂದ್ರೆ, ಪ್ರಾಮುಖ್ಯವಾದ ವಿಷಯಗಳಲ್ಲಿ ಮನುಷ್ಯರಿಗಿಂತ ಮೊದಲು ದೇವರ ಬಳಿಯಲ್ಲಿ ನಾವು ಏನ್ ಮಾಡಬೇಕು? ಎನ್ಕ್ವೈರಿ ಮಾಡಬೇಕು, ಮಾಹಿತಿ ಕೇಳಬೇಕು. ದೇವರೇ, ಮೋಶೆ ಏನ್ ಹೇಳ್ತಾನೆ ಗೊತ್ತಾ? ದೇವರೇ, ನಿನ್ನ ಚಿತ್ತ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನೀನು ನಮ್ಮನ್ನ ಹೋಗಗೊಡಿಸಬೇಡ. ಏನ್ ಮಾಡಬೇಡ? ಆಗ ಹೇಳ್ತಾನೆ ಮೋಶೆ, ಹೇಳ್ತಾನೆ, ಅಪ್ಪ ನೀನೇ ನಮ್ಮ ಜೊತೆಯಲ್ಲಿ ಬರ್ಲಿಲ್ಲ ಅಂದ್ಕೋ, ನಮ್ಮನ್ನು ಹೋಗಕ್ಕೆ ಬಿಡಬೇಡ ನೀನು. ಎಂತ ಮಾತನ್ನ ಹೇಳ್ತಾ ಇದ್ದಾನೆ? ನೀನ್ ನಮ್ಮ ಜೊತೆ ಬರ್ಬೇಕು, ನೀನೇ ಬರದೆ ಹೋದ್ರೆ ನಮ್ಮನ್ನು ಹೋಗಕ್ಕೆ ಬಿಡಬೇಡ. ದೇವರ ಹತ್ರ ನಾವು ತಿಳ್ಕೊಳ್ಬೇಕು ಈ ರೀತಿಯಾಗಿ. ಯಾವಾಗ ದೇವರು ಈ ಒಂದು ದಾವೀದನಿಗೆ ಹೋಗು, ನಿನಗೆ ಸಫಲ ಆಗುತ್ತೆ ಎಂದು ಹೇಳಿದಾಗ, ದೇವರು ಹೇಳಿದಾಗ ಅವನು ಹೋದನು. ಈಗ ನೀವು ಪ್ರಶ್ನೆ ಕೇಳ್ಬಹುದು, ಹಾಗಾದ್ರೆ ದೇವರು ನಮಗೆ ಹೇಗೆ ಮಾತಾಡ್ತಾನೆ? ಹೇಗೆ ಮಾತಾಡ್ತಾನೆ? ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ಬಿಟ್ಟು ಸುಮ್ಮನೆ ನಮ್ಮ ಲೌಕಿಕ ಕಾರ್ಯಗಳಲ್ಲಿ ಮಗ್ನರಾಗಿದ್ರೆ
ಯಾವ ಪ್ರಯೋಜನ ಇಲ್ಲ. ವಾಕ್ಯ ಓದಲಿಕ್ಕೆ ಬರುವವರು ಪ್ರತಿನಿತ್ಯ ವಾಕ್ಯವನ್ನ ಓದುತ್ತಾ ಇರಬೇಕು. ನಿಮಗೆ ಸಂಬಂಧಪಟ್ಟಂತೆ ನೀವು ಯಾವ ಭಾಗದಿಂದ ಬೈಬಲ್ ಓದ್ತಾ ಇದ್ರು ನಿಮ್ಮ ದೇವರು ನಿಮ್ಮೊಟ್ಟಿಗೆ ಮಾತಾಡಬಲ್ಲನು. ಅರ್ಥ ಆಗ್ತಾ ಇದೆಯಾ? ಯಾವ ಭಾಗದಲ್ಲಿ ನೀವು ಓದ್ತಾ ಇರಲಿ, ನೀವು ಕಂಟಿನ್ಯೂ ಆಗಿ ನಿರಂತರವಾಗಿ ಬೈಬಲ್ ಓದ್ತಾ ಇದ್ರೆ ನಿಮ್ಮೊಟ್ಟಿಗೆ ದೇವರು ಏನ್ ಮಾತಾಡ್ತಾನೆ? ವಾಕ್ಯದ ಮೂಲಕ ಮಾತಾಡ. ಕೆಲವರಿಗೆ ಓದಕ್ಕೆ ಬರಲ್ಲ ಪಾಸ್ಟರ್, ನಮಗೆ ನಾವೇನ್ ಮಾಡ್ಬೇಕು? ನೀವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬೇಕು. ನೋಡಿ, ದೇವರ ಕೃಪೆಯಿಂದ ಆಡಿಯೋ ಬೈಬಲ್ಗಳು ಬಂದಿದೆ, ಯೂಟ್ಯೂಬ್ಗಳಲ್ಲಿ ವಾಕ್ಯ ಬರ್ತಾ ಇದೆ. ಒಂದು ವೇಳೆ ಯಾರೂ ಇಲ್ಲ, ಏನೂ ಇಲ್ಲ, ಯಾವುದಾದ್ರೂ ಒಂದು ಮಗುವನ್ನ ಕರೆದು ಒಂದು ವಾಕ್ಯವನ್ನು ಓದಿಸ್ರಿ. ದೇವರು ಎಲ್ಲಿಂದ ಬೇಕಾದರೂ ನಿಮ್ಮೊಟ್ಟಿಗೆ ಮಾತಾಡಬಲ್ಲನು. ನೀವು ನಾನು ಕ್ರೈಸ್ತರು ಇಷ್ಟು ವರ್ಷ ಆಗಿದ್ದೀವಿ ಅನ್ನೋದ್ರಿಂದ ಪ್ರಯೋಜನ ಇಲ್ಲ. ದೇವರು ನಮ್ಮೊಟ್ಟಿಗೆ ಹೇಗೆ ಮಾತಾಡ್ತಾರೆ ತಿಳ್ಕೋಬೇಕು ಮೊದಲು. ನಾವು ದೇವರೊಟ್ಟಿಗೆ ಹೇಗೆ ಮಾತಾಡಬೇಕು ತಿಳ್ಕೋಬೇಕು ಮೊದಲು. ಎಲ್ಲಾ ಕೃತ್ಯಗಳಿಗಿಂತ ದೇವರೊಟ್ಟಿಗಿನ ಸಂಬಂಧ, ಸಹವಾಸ ನಿಮಗೆ ನನಗೆ ಬಹಳ ಪ್ರಾಮುಖ್ಯವಾಗಿದೆ. ಇವೇರೆ ಎಲ್ಲದಕ್ಕಿಂತಲೂ ದೇವರೊಟ್ಟಿಗಿನ ನಿರಂತರವಾದ ಸಂಬಂಧ ಬಹಳ ಪ್ರಾಮುಖ್ಯವಾಗಿದೆ. ನನ್ನ ಉದ್ದೇಶ ಇವತ್ತೇನೆಂದ್ರೆ, ನಿಮ್ಮ ಜೀವಿತದ ಯಾವುದೇ ಪ್ರಾಮುಖ್ಯವಾದ ಕೃತ್ಯಗಳಲ್ಲಿ ದೇವರ ಚಿತ್ತವೇನು ನೀವು ತಿಳ್ಕೊಳ್ಳಬೇಕು, ದೇವರ ಆಲೋಚನೆ ಏನು ತಿಳ್ಕೊಳ್ಳಬೇಕು. ಆಗ ಮಾತ್ರವೇ ನಾವು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ. ಎರಡನೇ ಘಟನೆ ನಾವು ಓದುತ್ತೇವೆ ದಾವೀದನ ಜೀವಿತದಲ್ಲಿಯೇ. 2 ಸಮುವೇಲನ ಗ್ರಂಥ 2ನೇ ಅಧ್ಯಾಯ 1-3 ವಚನಗಳನ್ನ ನಾವು ಓದಿಕೊಳ್ಳೋಣ. 2 ಸಮುವೇಲನ ಗ್ರಂಥ 2ನೇ ಅಧ್ಯಾಯ 1-3 ವಚನಗಳು. ಆನಂತರ ದಾವೀದನು ಯೆಹೋವನನ್ನು, ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು ಆತನು ಹೋಗಬಹುದು ಅಂದನು. ಅವನು ತಿರುಗಿ ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ ಹೆಬ್ರೋನಿಗೆ ಹೋಗು ಎಂದು ಉತ್ತರ ಸಿಕ್ಕಿತು. ಸಾಕು. ನೋಡಿ, ದಾವೀದನು ಈ ಘಟನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವಾಗ ನಾವು ನೋಡಿದ್ವಿ, ನಾನು ಯಾರ ಜೊತೆ ನಾನು ಯುದ್ಧಕ್ಕೆ ಹೋಗ್ಬೋದಾ ಎಂದು ಕೇಳಿದನು, ದೇವರು ಉತ್ತರಿಸಿದನು. ಈಗ ಇಲ್ಲಿ ಕೇಳ್ತಾ ಇದ್ದಾನೆ, ನಾನು ಯಹೂದ ದೇಶ ಇದೆ, ಅದರಲ್ಲಿ 11 ಪಟ್ಟಣಗಳಿವೆ. ಈಗ ಕರ್ನಾಟಕ ಅಂದ್ರೆ ಬರೀ ಒಂದು ಪಟ್ಟಣ ಅಲ್ಲ, ಕೆಲವು ಪಟ್ಟಣಗಳಿದಾವೆ. ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಓಕೆ, ಯಹೂದ ದೇಶ ಇದೆ, ಅದರಲ್ಲಿ 11 ಪಟ್ಟಣಗಳಿದಾವೆ. ಅಲ್ಲಿ ಕೇಳ್ತಾ ಇದ್ದಾನೆ, ನಾನು ಯಹೂದ ದೇಶಕ್ಕೆ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು ದೇವರೇನ್ ಹೇಳ್ದ? ಹೋಗ್ಬೋದಪ್ಪ ಎಂದು ಅಪ್ಪಣೆ ಕೊಟ್ಟ. ನೋಡಿ, ನಾವು ಒಂದು ವೇಳೆ ಒಂದು ರಾಜ್ಯ ಇದೆ, ಕರ್ನಾಟಕ, ಆಂಧ್ರ, ಒಂದು ವೇಳೆ ಯಾವುದೇ ರಾಜ್ಯ, ಬೇರೆ ಇಂಥ ರಾಜ್ಯ ಇದೆ, ಹೋಗ್ಬೋದಾ? ಓಕೆ. ಆದರೆ 11 ಪಟ್ಟಣಗಳಿದಾವಲ್ಲ ದೇವರೇ, ಆಪ್ಷನ್ಸ್ ಅನೇಕವಿದಾವೆ. ಒಬ್ಬರು ಜಾಬ್ಗೆ ಹೋಗ್ಬೇಕಾದ್ರೆ ಅನೇಕ ಕಂಪನಿಗಳು ಸಿಗ್ತವೆ. ದೇವರು ಇಷ್ಟು ಕಂಪನಿಗಳಿದ್ದಾವೆ, ಇಷ್ಟು ಅಪ್ಲಿಕೇಶನ್ಸ್ ಆಗ್ತಾ ಇದ್ದಾನೆ. ಇದರಲ್ಲಿ ಈ ಅಪ್ಲಿಕೇಶನ್ಸ್ ಅಲ್ಲಿ ಯಾವುದು ನಿನ್ನ ಚಿತ್ತ? ಈ ಬಿಸ್ನೆಸ್ಗಳಲ್ಲಿ ಯಾವುದು ನಿನ್ನ ಚಿತ್ತ? ಇಷ್ಟು ಶಾಲೆಗಳಿದಾವೆ, ಯಾವುದು ನಿನ್ನ ಚಿತ್ತ? ಇಷ್ಟು ಕಾಲೇಜ್ ಇದ್ದಾವೆ, ಯಾವುದು ನಿನ್ನ ಚಿತ್ತ? ದೇವರನ್ನ ಕೇಳಬಹುದು. ಯಾಕೆಂದ್ರೆ ಅಲ್ಲಿ ದಾವೀದನು ಅದೇ ಕೆಲಸ ಮಾಡ್ತಾ ಇದ್ದಾನೆ. ಯಹೂದ ಪಟ್ಟಣಕ್ಕೆ ಹೋಗ್ಬೇಕು, ಓಕೆ ಅಂದ್ರು ದೇವರು. ಆದ್ರೆ 11 ಪಟ್ಟಣಗಳಿದಾವಲ್ಲ ದೇವರೇ, ಇದರಲ್ಲಿ ಯಾವ ಪಟ್ಟಣಕ್ಕೆ ಹೋಗಲಿ ಎಂದು ಕೇಳಲು ಅಲ್ಲಿ ಹೇಳ್ತಾ ಇದ್ದಾನೆ ದೇವರು ಅವನಿಗೆ ಹೆಬ್ರೋನಿಗೆ ಹೋಗು ಎಂದು ಅವನಿಗೆ ಹೇಳಿದ್ದಕ್ಕೆ, ಆಗ ದಾವೀದನು ತನ್ನ 2 ಹೆಂಡತಿಯರಾದ ಇಸ್ರೇಲಿನ ಅವಿನೋಮಳನ್ನು, ಕರ್ಮೇಲಿನಾದ ನಾಬಾಲ್ನ ಹೆಂಡತಿಯಾಗಿದ್ದ ಅಬಿಗೈಲನನ್ನ ಕರ್ಕೊಂಡು ಅಲ್ಲಿಗೆ ಹೋದನು ಮತ್ತು ಅಲ್ಲಿ ಹೋಗಿ ವಾಸ ಮಾಡಿದರು ಅಂತ ನಾವು ನೋಡುತ್ತಾ ಇದ್ದೇವೆ. ಸಾಧಾರಣವಾಗಿ ನಮ್ಮ ದೃಷ್ಟಿಗೆ ಸರಿಬೀದಿದ್ದನ್ನು ನಾವು ಹೇಳ್ತೀವಿ. ದೇವರೇನಾದ್ರೂ ಹೆಬ್ರೋನ್ಗೆ ಹೋಗು ಅಂದ್ರೆ ದಾವೀದನು ಹೇಳ್ಬೋದಾಗಿತ್ತು, ದೇವರೇ ಹೆಬ್ರೋನಿಗಿಂತ ಇನ್ನೊಂದು ಚೆನ್ನಾಗೈತೆ ದೇವರೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಕಳಿಸ್ಬಿಡಿ ನನ್ನನ್ನ, ಅಲ್ವಾ? ನಮಗೇನನ್ಸುತ್ತದೆ? ದೇವರೊಂದು ಆಪ್ಷನ್ ಕೊಡ್ತಾನೆ, ಇದನ್ನು ಮಾಡು ಅಂದ್ರೆ ದೇವರು ಇದಕ್ಕಿಂತ ಚೆನ್ನಾಗಿದೆಯಲ್ಲ ದೇವರೇ ಅಂತ ನಾವೇ ದೇವರಿಗೆ ಆಪ್ಷನ್ಸ್ ಕೊಡ್ತೀವಿ ಕೆಲವು ಸಾರಿ. ದಾವೀದನು ಮರುಪ್ರಶ್ನೆ ಮಾಡಲಿಲ್ಲ. 11 ಪಟ್ಟಣ ಇದೆ, ಹೆಬ್ರೋನ್ಗೆ ಹೋಗು ಅಂತ ಹೇಳಿದ್ದಾರೆ, ರೆಡಿ ನಾನು,
ಹೋಗ್ತಾ ಇದ್ದೀನಿ. ಅಬ್ರಹಾಮನು ಅದಕ್ಕೆ ಅಲ್ವಾ ನಂಬಿಕೆಗೆ ಮೂಲಪಿತನಾಗಿದ್ದು. ಹೋಗು ಅಂದನು ದೇವರು. ಎಲ್ಲಿಗೆ ದೇವರೇ? ಹೋಗ್ತಾ ಇರು. ಅವನು ಕೇಳಲಿಲ್ಲ ಎಲ್ಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಕೇಳಲಿಲ್ಲ. ನೀನು ಹೋಗು ಅಂದ ಹೋಗ್ಬೇಕು. ದೇವರ ಮಾತಿಗೆ ಕೇಳಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು ಅಷ್ಟೇ. ದಾವೀದನು ಇಲ್ಲಿ ನೋಡಿ, ಮೊದಲನೇ ವಿಷಯದಲ್ಲಿ ನಾನು ನಿಮಗೆ ತಿಳಿಸಿದ್ದು, ಯುದ್ಧಕ್ಕೆ ಹೋಗ್ಬೋದಾ? ಹೋಗ್ಬೋದು. ನಾನು ಈ ಪಟ್ಟಣಕ್ಕೆ ಹೋಗ್ಬೋದಾ? ಹೋಗ್ಬೋದು. ಯಾವ ಪಟ್ಟಣಕ್ಕೆ ಹೋಗ್ಬೇಕು? ಈ ರೀತಿಯಾಗಿ ದೇವರ ಬಳಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ತಿಳ್ಕೊಂಡು ದಾವೀದನು ಹೋಗ್ತಾ ಇದ್ದಾನೆ. ಅನೇಕ ಸಾರಿ ದೇವರ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ತೀವಿ. ನನಗೆ ಈ ವಾಕ್ಯ ಅಂತ ಯಾವತ್ತಾದರೂ ನೀವು ನಾನು ಹೃದಯಕ್ಕೆ ತೆಗೆದುಕೊಂಡಿದ್ದೇವಾ? ಹೌದು ದೇವರೇ, ಈ ವಾಕ್ಯ ನನಗೆ ಮಾತನಾಡ್ತಾ ಇದೆ, ನೀನು ನನಗೆ ಹೇಳ್ತಾ ಇದೀಯಾ, ನಾನು ಈ ವಾಕ್ಯದಂತೆ ನಡ್ಕೊಳ್ತೇನೆ. ನಾವು ಆಲಯಕ್ಕೆ ಬಂದಾಗ ಪ್ರಸಂಗಗಳು ಕೇಳಿದಾಗ ಎಲ್ಲ ಪ್ರಸಂಗಗಳು ನಿಮ್ಮ ಹತ್ರ ಮಾತಾಡೋದಿಲ್ಲ. ಆದರೆ ಮಾತಾಡಿದ ಪ್ರಸಂಗವನ್ನ ನೀವು ಜ್ಞಾಪಕ ಇಟ್ಕೊಂಡಿದ್ದೀರಾ? ದೇವರು ನಿಮಗೆ ಎಚ್ಚರಪಡಿಸಿದ ಎಚ್ಚರಿಕೆಯನ್ನ ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ? ಅದು ಬಹಳ ಮುಖ್ಯ. ದೇವರು ಎಷ್ಟೋ ಪ್ರಸಂಗಗಳನ್ನು ನಿಮ್ಮ ಹತ್ರ ಮಾತಾಡಿರ್ತಾರೆ, ಆದರೆ ಮರೆತು ಹೋಗ್ಬಾರ್ದು. ಅವುಗಳನ್ನ ಜ್ಞಾಪಕ ಇಟ್ಕೋಬೇಕು. ಆ ವಾಕ್ಯಗಳಂತೆ ನಾವು ನಡ್ಕೊಳ್ಬೇಕು. ಅದು ಬಹಳ ಪ್ರಾಮುಖ್ಯವಾದಂತಹ ವಿಚಾರವಾಗಿದೆ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಯೋಬನ ಗ್ರಂಥ 8ನೇ ಅಧ್ಯಾಯ 8ನೇ ವಚನ. ಯೋಬನ ಗ್ರಂಥ 8ನೇ ಅಧ್ಯಾಯ 8ನೇ ವಚನ. ದಯಮಾಡಿ ಪೂರ್ವಿಕರನ್ನ ವಿಚಾರಿಸಿ ಅವರ ಪಿತೃಗಳು ಕಂಡುಕೊಂಡಿದ್ದಕ್ಕೂ ಮನಸ್ಸಿಡು. ಸಾಕು, ಇಲ್ಲಿ ಹೇಳ್ತಾ ಇದೆ, ದಯಮಾಡಿ ಪೂರ್ವಿಕರನ್ನ ವಿಚಾರಿಸಿ. ಯಾರನ್ನ ವಿಚಾರಿಸಿ? ಪೂರ್ವಿಕರನ್ನ ವಿಚಾರಿಸಿ ಅವರ ಪಿತೃಗಳು ಕಂಡುಕೊಂಡಿದ್ದಕ್ಕೂ ಮನಸ್ಸಿಡು. ಅನೇಕ ಭಕ್ತರುಗಳು ದೇವರಿಗೆ ಒಂದು ನೆನಪು ಮಾಡ್ತಾ ಇದ್ರು. ದೇವರೇ, ನೀನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಯೋಸೇಫನ ದೇವರು ಎಂದು ಹೇಳ್ತಾ ಇದ್ರು. ಯಾಕೆ ಗೊತ್ತಾ? ಅವರು ಕಂಡುಕೊಂಡಿದ್ರು, ಒಂದು ಸತ್ಯವನ್ನ ಕಂಡುಕೊಂಡಿದ್ರು, ಆ ಆಶೀರ್ವಾದ ಅವರಿಗೆ ಬಂದಿತ್ತು. ಇವತ್ತು ಅನೇಕರು ಅನೇಕ ಸತ್ಯಗಳನ್ನು ಕಂಡುಕೊಂಡಿದ್ದಾರೆ, ಒಳ್ಳೆಯ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಅವುಗಳನ್ನು ನಾವು ಪಾಲನೆ ಮಾಡ್ಬೋದು. ಇವತ್ತು ನಮಗೆ ಬೈಬಲ್ ಕಂಡುಹಿಡಿಯಲ್ಪಟ್ಟಿದೆ, ಅದನ್ನು ಪಾಲನೆ ಮಾಡ್ಬೋದು. ಯಾವುದೇ ಆಗಲಿ, ನಾವು ಜನರು ಕಂಡುಹಿಡಿದಿದ್ದನ್ನ, ಸತ್ಯ ಮಾರ್ಗವನ್ನ ಕಂಡುಹಿಡಿದದ್ದನ್ನ ಈಗ ಸೇವಕರುಗಳು ಬೋಧಕರುಗಳಿಗೂ ಬೋಧಿಸುವಂತ ಸರಿಯಾದ ಬೋಧನೆಗಳನ್ನ ನಾವು ಕೂಡ ಎನ್ಕ್ವೈರಿ ಮಾಡಬೇಕು. ರಮೇಶ್ ಮಾಸ್ಟರ್ ಹೇಳಿದ್ದೆಲ್ಲವೂ ಸರಿ ಇರಲ್ಲ, ಅದು ವಾಕ್ಯಾನುಸಾರವಾಗಿದೆಯಾ ಎಂಬುದನ್ನು ಮಾತ್ರ ನಾವು ನೋಡಬೇಕು. ಎಷ್ಟೋ ಸಾರಿ ಜನರನ್ನಿಸುವುದಕ್ಕಾಗಿ ಬೋಧಕರಿದ್ದಾರೆ, ಜನ ಬರಬೇಕು ನಮ್ಮ ಚರ್ಚೆಗೆ ಎಷ್ಟು ಜನ ಅನ್ನುವುದಕ್ಕೋಸ್ಕರ ಬೋಧಿಸೋರಿದ್ದಾರೆ. ಆದರೆ ನಮಗದು ಮುಖ್ಯ ಅಲ್ಲ. ನಮಗೆ ಏನಂದ್ರೆ, ಇವರು ಹೇಳ್ತಾ ಇರೋ ವಿಷಯ ಬೈಬಲ್ ಅಲ್ಲಿ ಇದೆಯಾ? ಇನ್ನೊಂದು ವಿಷಯ, ಯಾವುದಾದ್ರೂ ಒಂದು ವಿಷಯ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಬೈಬಲ್ ಅಲ್ಲಿ ಒಂದೇ ಕಡೆ ಅಲ್ಲ, 2 ಕಡೆ ಆದ್ರೂ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಒಂದು ಕಡೆ ಅಲ್ಲ, ಕನಿಷ್ಠ ಏನಾಗಬೇಕು? 2 ವಾಕ್ಯ ಇರಬೇಕು. ಒಂದು ವಿಷಯದ ಕುರಿತಾಗಿ 2 ಕಡೆ ಬರೆಯಲ್ಪಟ್ಟಿದ್ದರೆ ಆ ವಾಕ್ಯವು ಸತ್ಯವೂ ಅಂಗೀಕಾರಕ್ಕೆ ಯೋಗ್ಯವೂ ಆಗಿರುತ್ತದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. 2 ಕಡೆ. ಅನೇಕ ಸಾರಿ ಕೆಲವರು ಒಂದು ವಾಕ್ಯವನ್ನು ತೆಗೆದುಕೊಳ್ತಾರೆ, ಅವರ ಅನುಭವ ಹೇಳ್ತಾ ಇರ್ತಾರೆ, ನಾನು ಹೀಗೆ ಮಾಡಿದೆ, ನನಗೆ ಹಿಂಗಾಯ್ತು, ನಾನು ಹಿಂಗೆಲ್ಲ ಮಾಡಿದೆ. ಅದೆಲ್ಲ ಸುಲಭ ವಿಚಾರ. ಅವರ ಬಗ್ಗೆ ಅವರು ಹೇಳ್ಕೊಳ್ಳೋದು, ಅನುಭವ ಹೇಳ್ಕೊಳ್ಳೋದು ತುಂಬಾ ಸುಲಭ ವಿಚಾರ. ಆದರೆ ಬೈಬಲ್ ಅಲ್ಲಿ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯ ಹೇಳುವುದನ್ನು ನಾವು ಗಮನಿಸ್ತಾ ಇರಬೇಕು. ನಾನು ಅದಕ್ಕೆ ಯಾವಾಗಲೂ ನನಗೆ ಆಸೆ, ನನಗಿಷ್ಟ, ನನಗೆ ಬಹಳ ಮುಖ್ಯ. ನನ್ನ ವಾಕ್ಯದಲ್ಲಿ ಎಲ್ಲೇ ನಾನು ಹೇಳಿದ್ರು ಒಂದೇ ವಿಷಯದ ಬಗ್ಗೆ ಹಲವಾರು ಕಡೆ ಹೇಳಿದ್ರೆ ಮಾತ್ರನೇ ನಾನು ಅದನ್ನು ಮಾತಾಡ್ತೇನೆ, ಇಲ್ಲ ಅದನ್ನು ನಾನು ಮಾತಾಡೋಕೆ ಹೋಗಲ್ಲ. ಯಾಕೆಂದ್ರೆ ಅದು ಸುಮ್ಮನೆ ನನ್ನನ್ನು ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ಇಲ್ಲ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ಅದು ಮುಖ್ಯ ಅಲ್ಲ. ನೋಡಿ, ಇವತ್ತು ದಾವೀದನು ಈ ರೀತಿ ದೇವರ ಹತ್ರ ಎನ್ಕ್ವೈರಿ ಮಾಡಿ, ಅಪ್ಪ ನಾನು ಈ ಯುದ್ಧಕ್ಕೆ ಹೋಗ್ಬೋದಾ, ನಾನು ಈ ಊರಿಗೆ ಹೋಗ್ಬೋದಾ, ನಾನು ಈ ಕೆಲಸ ಮಾಡ್ಬೋದಾ ಎಂದು ದಾವೀದನು ದೇವರ ಹತ್ರ ಕೇಳ್ತಾ ಇದ್ದ. ಅದಕ್ಕೆ ದಾವೀದನನ್ನ ದೇವರಿಗೆ ಹೃದಯಕ್ಕೆ ಹತ್ತಿರದವನು ಎಂದು ಕರೆಯೋದು. ಯಾಕೆಂದ್ರೆ ಪ್ರತಿ ವಿಷಯಕ್ಕೂ ದೇವರ ಹತ್ರ ಬಂದು ಕೇಳ್ತಾ ಇದ್ದ. ತಂದೆ ತಾಯಿಗಳ ಹತ್ರ ಮಕ್ಕಳು ಬಂದ್ಬಿಟ್ಟು
ಇದು ಹೆಂಗ್ ಮಾಡ್ಲಿ, ಇದೇನ್ ಮಾಡ್ಲಿ ಅಂತ ಕೇಳಿದ್ರೆ ಕೆಲವು ಸಾರಿ ತಂದೆ ತಾಯಿಗಳಿಗೆ ಇರಿಟೇಷನ್ ಆಗ್ಬೋದು. ಆದ್ರೆ ಕೇಳದೆ ಹೋಗುವಾಗ ತಂದೆ ತಾಯಿಗಳಿಗೆ ಏನನ್ಸುತ್ತೆ, ನೋಡಿ ನನ್ನ ಮಕ್ಳು ಏನು ಕೇಳಲ್ಲ, ಬೆಳೆದು ಬಿಟ್ರು ಅವ್ರಿಗೆ ಇಷ್ಟಾನುಸಾರವಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಆದ್ರೆ ತಂದೆ ತಾಯಿಗಳ ಹತ್ರ ಬಂದ ಆಲೋಚನೆ ಕೇಳುವಾಗ ತಂದೆ ತಾಯಿಗಳಿಗೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಆಗಲ್ವಾ? ಆಗಲ್ವಾ? ಸಂತೋಷ ಆಗುತ್ತೆ. ತಂದೆ ತಾಯಿಗಳ ಹತ್ರ ಬಂದು ಆಲೋಚನೆ ಕಾಡುವಾಗ, ನೋಡು ನನ್ನ ಮಕ್ಕಳು ನನ್ನೊಟ್ಟಿಗೆ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ತಂದೆ ತಾಯಿಗಳು ಮಕ್ಕಳು ಶೇರ್ ಮಾಡ್ಕೊಳ್ಳೋದನ್ನ ನೋಡಿ ಖುಷಿ ಪಡ್ತಾರೆ. ಸ್ಕೂಲಲ್ಲಿ ಹಿಂಗಾಯ್ತು ಮಮ್ಮಿ, ಕಾಲೇಜಲ್ಲಿ ಹಿಂಗಾಯ್ತು ಡ್ಯಾಡಿ, ನನ್ನ ಕೆಲಸದ ಹತ್ರ ಹಿಂಗಾಯ್ತು. ಸಾಧಾರಣವಾಗಿ ಸ್ಕೂಲು ಕಾಲೇಜ್ವರೆಗೆ ಶೇರ್ ಮಾಡ್ಕೋತಾರೆ ಅಲ್ವಾ. ಆಮೇಲೆ ನಮ್ಮ ಅಮ್ಮನ ಹತ್ರ ಇದು ಹೇಳಿದ್ರೆ ಇನ್ನು ಬೈತಾಳೆ, ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ಬೈತಾಳೆ, ಬಚ್ಚಿಡಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ಆದ್ರೆ ಯಾವ ಮಕ್ಕಳು ಜೀವಿತ ಕಾಲವೆಲ್ಲ ಹೆಚ್ಚು ವಿಷಯಗಳನ್ನ ಅಪ್ಪ ಅಮ್ಮ ಹತ್ರ ಹಂಚ್ಕೊಳ್ತಾ ಇರ್ತಾರೋ, ಅಪ್ಪ ಅಮ್ಮ ಅವರು ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಡ್ತಾರೆ. ನನ್ನ ಮಗನಿಂದ ಗೊತ್ತಾ, ಇವಾಗೂ ನನ್ನ ಹತ್ರ ಎಲ್ಲ ಹೇಳ್ಕೊಡ್ತಾಳೆ, ನನ್ನ ಮಗನ ಹೇಳ್ಕೊಳ್ತಾನೆ ಅಂತ ಖುಷಿ ಪಡ್ತೇವೆ. ಹಾಗಾದ್ರೆ ನೋಡಿ, ಇಹಲೋಕದ ತಂದೆ ತಾಯಿಗಳು ತನ್ನ ಮಕ್ಕಳು ತನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದನ್ನ ಇಷ್ಟು ಸಂತೋಷ ಪಟ್ರೆ, ಪರಲೋಕದ ತಂದೆ ನಮ್ಮ ಜೀವಿತ ಕಾಲವೆಲ್ಲ ನಾವು ದೇವರ ಹತ್ರ ಡಿಸ್ಕಸ್ ಮಾಡಿ ದೇವರ ಹತ್ರ ಆಲೋಚನೆ ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ. ಎಷ್ಟು ಸಂತೋಷ ಪಡ್ತಾರೆ ದೇವರು. ನನ್ನ ಮಗನು ಯಾವತ್ತೂ ನನ್ನ ಆಲೋಚನೆ ಇಲ್ಲದೆ, ನನ್ನ ಚಿತ್ತ ಇಲ್ಲದೆ, ನನ್ನ ಉದ್ದೇಶ ಇಲ್ಲದೆ ಪಕ್ಕಕ್ಕೆ ಜರುಗುವುದಿಲ್ಲ ಎಂದು ದೇವರು ಸಂತೋಷ ಪಡ್ತಾನೆ. ಇವತ್ತು ಪೂರ್ವಿಕರನ್ನ ವಿಚಾರಿಸು, ಅವ್ರೇನಂದು ಹೇಳ್ತಾರೆ? ಪೂರ್ವಿಕರೆಲ್ಲ ಹೇಳ್ತಾರೆ, ಕರ್ತನಲ್ಲಿ ಭರವಸೆ ಇಡಿರಿ. ಕರ್ತನಲ್ಲಿ ಭರವಸೆ ಇಟ್ಟವರನ್ನ ಆತನೆಂದಿಗೂ ಆಶಾಭಂಗ ಪಡಿಸುವುದಿಲ್ಲ. ಎಷ್ಟು ಕೀರ್ತನೆ ಭಾಗಗಳಲ್ಲಿ ಕೀರ್ತನೆಗಾರರು ಹೇಳ್ತಾರೆ, ಭಕ್ತರು ಹೇಳ್ತಾರೆ, ಯೋಬನು ಹೇಳ್ತಾನೆ, ಎಲ್ಲ ಭಕ್ತರು ಹೇಳೋದು, ಸೊಲೊಮೋನನ್ನು ಹೇಳ್ತಾನೆ ಜ್ಞಾನೋಕ್ತಿಗಳಲ್ಲಿ. ನಾವೆಲ್ಲ ಏನಾಗ್ಬೇಕು? ಕರ್ತನನ್ನ ರುಚಿಸ್ಬೇಕು, ಕರ್ತನನ್ನ ದೃಷ್ಟಿಸ್ಬೇಕು, ಕರ್ತನಲ್ಲಿ ಭರವಸೆ ಇಡಬೇಕು. ಅವರೆಲ್ಲ ಏನ್ ಹೇಳ್ತಾರೆ? ನಮ್ಮನ್ನ ನಂಬ್ರಿ ಅಂತ ಹೇಳ್ತಾರಾ? ಭಕ್ತರಲ್ಲಿ ಬೈಬಲ್ ಭಕ್ತರು ಯಾರಾದ್ರು ನಮ್ಮನ್ನ ನಂಬ್ರಿ ಅಂತ ಹೇಳಿದಾರೆ ಯಾರಾದ್ರು? ಅವ್ರು ಯಾರನ್ನ ತೋರಿಸ್ತಾರೆ? ಅವರೆಲ್ಲ ಬೇಕಾಗಿದ್ರೆ ಒಂದು ದೇವರುಗಳಾಗ್ಬೋದಾಗಿತ್ತು ಅಲ್ವಾ. ಅವರೆಲ್ಲ ಒಬ್ಬೊಬ್ಬ ದೇವರುಗಳಾಗ್ಬೋದಾಗಿತ್ತು. ಆದರೆ ಅವರು ಯಾರೂ ದೇವರುಗಳಾಗಲಿಲ್ಲ. ಅಪೋಸ್ತಲರಾಗಲಿ, ಶಿಷ್ಯರುಗಳಾಗಲಿ, ನ್ಯಾಯಸ್ಥಾಪಕರುಗಳಾಗಲಿ, ಪ್ರವಾದಿಗಳಾಗಲಿ, ಅರಸರುಗಳಾಗಲಿ, ಅವ್ರು ಯಾರು ಅವರ ಬಗ್ಗೆ ಹೇಳ್ಕೊಳ್ಳಿಲ್ಲ. ಅವ್ರು ಹೇಳಿದ್ದಂದ್ರೆ ದೇವರನ್ನ ನಂಬ್ರಿ. ಹಲ್ಲೆಲೂಯಾ. ಯಾರನ್ನ ನಂಬ್ರಿ? ಅದಕ್ಕೆ ಅನೇಕ ಭಕ್ತಗಳು ಯೆಹೋಷಾಫಾಟನನ್ನ ತೆಗೆದುಕೊಳ್ಳ್ರಿ, ಹಿಜ್ಕೀಯನನ್ನ ತೆಗೆದುಕೊಳ್ಳ್ರಿ, ದಾವೀದನನ್ನ ತೆಗೆದುಕೊಳ್ಳ್ರಿ, ಇವರೆಲ್ಲ ಕರ್ತನೇ ನೀನು ಅಂತ ಹೇಳಿದ್ರು. ಇವತ್ತು ನಾವು ಅಷ್ಟೇ, ಅವರಿಗಿಂತ ಉನ್ನತವಾದವರಲ್ಲ, ನಮ್ಮ ಪೂರ್ವಿಕರಿಗಿಂತ ಉನ್ನತವರಾದವರು ನಾವಲ್ಲವೇ ಅಲ್ಲ. ಆದರೆ ನಾವೇನು ಮಾಡಬೇಕು? ನಾವು ದೇವರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳಬೇಕು. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮೊದಲ ಪೇತ್ರ 1ನೇ ಅಧ್ಯಾಯ 10ನೇ ವಚನ. ದೇವರು ನಿಮಗೆ ದೇವರು ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ಏನಂತ ಇದೆ ಅಲ್ಲಿ ಪದಗಳು? ಏನ್ ಪದಗಳಿದೆ? ಸೂಕ್ಷ್ಮವಾಗಿ ಅಂದ್ರೆ ಏನು? ಸೂಕ್ಷ್ಮವಾಗಿ ಅಂದ್ರೇನು? ಹುಷಾರಾಗಿ, ಗಮನ ಇಟ್ಟು, ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಲ್ವಾ. ನಿಮ್ಮ ಹತ್ರ ಮನೆಯಲ್ಲಿ ಮಲಗಿರ್ತೀರಾ, ಸೊಳ್ಳೆ ಒಂದು ಗುಯ್ ಅಂತದೆ, ಅದನ್ನ ಹೊಡಿಬೇಕು ಅನಿಸ್ತದೆ. ನೀವೆಲ್ಲೋ ನೋಡ್ಕೊಂಡಿದ್ರೆ ಸೊಳ್ಳೆ ಹೊಡೆಯಕ್ಕಾಗುತ್ತಾ? ಅದನ್ನೇನ್ ಮಾಡ್ಬೇಕು? ಅದು ಇಲ್ಲಿ ಹೋಗ್ತದೆ, ಇಲ್ಲೇ ಇತ್ತಲ್ಲ ಅಲ್ಲ, ಇಲ್ಲೇ ಇತ್ತು. ಆಗ ಹೆಂಗ್ ನೋಡ್ತಾ ಇದ್ದು, ಅದು ಹೆಂಗ್ ಹೋಗ್ತದೆ ನಾವು ಹಂಗೆ ನೋಡ್ತೀವಿ. ಯಾಕಂದ್ರೆ ಅದನ್ನ ಹೊಡಿಬೇಕು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೇನೆ ಅದು ಎಲ್ಲಿ ಹೋಗ್ತಾ ಇದೆ. ಅಲ್ಲಿದೆ ನೋಡು, ಅಲ್ಲಿದೆ ನೋಡು ಅಂದ್ರೆ ಅದನ್ನ ಗಮನಿಸ್ಬೇಕು. ಹಾಗೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಯಾವುದಾದರೂ ಒಂದು ವಿಷಯವನ್ನಾಗಲಿ, ಇಲ್ಲಿ ಹೇಳ್ತಾ ಇದೆ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಅವ್ರೇನ್ ಮಾಡಿದ್ದಾರೆ? ಎನ್ಕ್ವೈರಿ ಮಾಡಿ. ಉದಾಹರಣೆಗೆ ನಾವೇನ್ ಮಾಡ್ತೀವಿ? ಕ್ರಿಸ್ಮಸ್ ಬಂದ ತಕ್ಷಣ ಕೆಲವು ಗ್ರಂಥಗಳನ್ನ ತಗೊಳ್ತೀವಿ ಹಳೆ ಒಡಂಬಡಿಕೆಯಲ್ಲಿ, ಹೌದಲ್ವಾ?
ನಾವು ನೋಡ್ತೇವೆ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಈ ರೀತಿ ಬರೆದೈತೆ, ಮೀಕನ ಗ್ರಂಥದಲ್ಲಿ ಹೀಗೆ ಬರೆದೈತೆ, ಎಜೆಕೇಲ್ನ ಗ್ರಂಥದಲ್ಲಿ ಹಿಂಗೆ ಬರೆದೈತೆ. ಯಾಕೆ ತಗೊಳ್ತೀವಿ? ಯಾಕೆಂದ್ರೆ ಇದಕ್ಕೆ ಮುಂಚೆನೇ ಪ್ರವಾದಿಗಳೇನು ಮಾಡಿದ್ದಾರೆ? ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ರಕ್ಷಣೆ ಎಲ್ಲಿಂದ ಬರುತ್ತದೆ? ರಕ್ಷಣೆ ಅರಸರಿಂದ ಬರುತ್ತದಾ? ನ್ಯಾಯಾಧಿಪತಿಗಳಿಂದ ಬರುತ್ತದಾ? ಪ್ರವಾದಿಗಳಿಂದ ಬರುತ್ತದಾ? ಯಾವ ಊರಿಂದ ಬರುತ್ತೆ? ಯಾವಾಗ ಬರುತ್ತೆ? ಹೇಗೆ ಬರುತ್ತೆ? ಈ ಪ್ರವಾದಿಗಳು ಅದನ್ನೇ ಗಮನಿಸ್ತಾ ಇದ್ರು. ಅದಕ್ಕೆ ಯೆಶಾಯನಾಗಲಿ ಯೋಬನಾಗಲಿ ನಾನು ಏನಂದ್ರೆ ಜೀವಿಸುವ ಜೀವಸ್ವರೂಪನಾದ ದೇವರನ್ನ ನನ್ನ ಕಣ್ಣುಗಳು ಮುಂಚೆನೇ ಕಂಡಿವೆ ಅಂತ ಹೇಳ್ತಾನೆ. ಅಂದ್ರೆ ಅವರೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು, ರಕ್ಷಣೆಯ ಕುರಿತಾಗಿ ಗಮನಿಸ್ತಾ ಇದ್ರು. ಇವತ್ತು ಅನೇಕ ಸಾರಿ ನಾವು ಪ್ರಸಂಗ ಕೇಳಿಸ್ಕೊಳ್ತೇವೆ, ಸೂಕ್ಷ್ಮವಾಗಿ ಅವುಗಳನ್ನ ನಾವು ಪರಿಶೋಧಿಸಲ್ಲ, ಅವುಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳಲ್ಲ, ಅವುಗಳನ್ನ ಮರೆತೋಗ್ತೇವೆ. ನಾವು ಮರ್ತೋಗ್ಬಾರ್ದು. ಕೆಲವು ವಿಷಯಗಳನ್ನ ಸೈತಾನನು ಬೇಕಾಗಿ ನಿಮ್ಮ ಹೃದಯಗಳಿಂದ ತೆಗೆದಾಕ್ತಾನೆ. ನೀನು ವಾಕ್ಯ ಕೇಳಿಸ್ಕೊಂಡಿರ್ತೀರಾ, ಆದರೆ ವಾಕ್ಯವೆಂಬ ಬೀಜಗಳನ್ನ ಸೈತಾನ್ ಏನ್ ಮಾಡ್ತಾನೆ? ಪಕ್ಷಿಗಳು ಬಂದು ಆ ಬೀಜಗಳನ್ನ ತಿಂದು ಹಾಕಿದ ಹಾಗೆ ನಿಮಗೆ ದೇವರು ಎಷ್ಟೋ ಸಾರಿ ಮಾತಾಡಿರ್ತಾನೆ, ಆದ್ರೆ ಅವು ಯಾವ ಜ್ಞಾಪಕ ಇರಲ್ಲ. ಜ್ಞಾಪಕ ಇದಾವ? ಆಲೋಚನೆ ಮಾಡಿ. ಇವಾಗ ಹೇಳಿ, ನಿಜವಾಗಿ ಹೇಳಿ, ನಿಮ್ಮ ಹತ್ರ ದೇವರು ಕೆಲವು ವಿಷಯಗಳನ್ನ ಯಾವಾಗೋ ಮಾತಾಡಿದ್ದಾರೆ. ಕೆಲವು ಪ್ರಸಂಗಿಕರು ಕೆಲವು ಸಭೆಗಳಲ್ಲಿ, ಕೆಲವು ಕೂಟಗಳಲ್ಲಿ, ಯೂಟ್ಯೂಬಲ್ಲಿ ಎಲ್ಲೋ ಮಾತಾಡಿದ್ದಾರೆ. ಏನೋ ಮಾತಾಡಿದ್ರು ದೇವರು, ಆದ್ರೆ ಏನು ಜ್ಞಾಪಕ ಇಲ್ಲ. ಸೈತಾನ್ ಏನ್ ಮಾಡಿರ್ತಾನೆ? ಬೀಜ ತೆಗೆದುಕೊಂಡು ಹೊರಟೋಗಿರ್ತಾನೆ, ಆ ವಾಕ್ಯ ತೆಗೆದುಕೊಂಡು ಹೊರಟೋಗಿರ್ತಾನೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇರೋದು, ನೀವು ನಾನು ಪ್ರತಿದಿನ ದೇವರ ವಾಕ್ಯಗಳನ್ನ ಹೇಗೆ ಪರಿಶೋಧಿಸಬೇಕಂತೆ? ಸೂಕ್ಷ್ಮವಾಗಿ ವಿಚಾರಿಸಿ. ಹೇಗಂತೆ? ಸೂಕ್ಷ್ಮವಾಗಿ ವಿಚಾರಿಸಿ. ಆಮೇಲೆ ನೋಡಿ, 3 ಪದಗಳಿದೆ ಅಲ್ಲಿ. ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧಿಸಬೇಕಂತೆ. ಪರಿಶೋಧನೆ ಮಾಡಿದರು ಅವರು. ಇವತ್ತು ನಾವು ಕೂಡ ಅಷ್ಟೇ. ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ನಾನು ಬೈಬಲ್ನ ಇಷ್ಟು ಸಾರಿ ಓದಿದ್ದೀನಿ ಅಂತ ಹೇಳ್ತಾರೆ. ಅದು ಮುಖ್ಯ, ನಾವು ಓದ್ಲಿ, ಸಂತೋಷ, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರತಿ ಪದ, ಪ್ರತಿ ಭಾವ ನಾವು ಅರ್ಥ ಮಾಡ್ಕೊಂಡಿದ್ದೀವಾ? ಇವತ್ತು ದೇವರಿಗೆ ಇಷ್ಟರಾಗುವುದು ಸುಲಭ ಅಲ್ಲ ಪ್ರಿಯ ದೇವಜನವೇ. ನಾವೇನು ಮಾಡಬೇಕು? ಈ ರೀತಿಯಾಗಿ ವಾಕ್ಯಗಳನ್ನ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧಿಸಿ ಅವುಗಳನ್ನು ವಿಚಾರಿಸಿ ತಿಳ್ಕೊಂಡವರಾಗಿರ್ಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಂಡು ಮುಗಿಸೋಣ. ವಿಮೋಚನ ಕಾಂಡ ಗ್ರಂಥ 19ನೇ ಅಧ್ಯಾಯ 8ನೇ ವಚನ. ಎಕ್ಸಡಸ್ 19:8. ವಿಮೋಚನ ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಜನರೆಲ್ಲ ಏನಂತ ಹೇಳಿದ್ರು? ಯೆಹೋವನು ಹೇಳಿದಂತೆಯೇ. ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ ಮಾತು? ದೇವರು ಏನು ಹೇಳ್ತಾರೋ ಅದನ್ನೇ ನಾನು ಹೇಳಿ. ಎಲ್ರು ನೋಡೋಣ. ಕರ್ತನು ಹೇಳಿದಂತೆ ಮಾಡುವೆನು ಅಂತ ಹೇಳ್ರಿ. ಯೇಸು ಹೇಳಿದಂತೆ ಮಾಡುವೆನು. ದೇವರ ವಾಕ್ಯ ಹೇಳಿದಂತೆ ಮಾಡುವೆನು. ಅದು ಬಹಳ ಮುಖ್ಯ. ಮನುಷ್ಯರ ಹಾಗೆ, ಪಾಸ್ಟರ್ ಹೇಳಿದ ಹಾಗೆ ನೀವು ಮಾಡದೆ ಹೋದ್ರೂ ಪರವಾಗಿಲ್ಲ. ಆದರೆ ದೇವರು ನಿಮ್ಮೊತ್ತಿಗೆ ಯಾವತ್ತಾದರೂ ಮಾತಾಡಿದ್ದರೆ ಅದರಂತೆ ಮಾಡುವುದನ್ನ ಮರೆಯಬೇಡಿರಿ. ಯಾಕೆಂದರೆ ದೇವರು ಒಳ್ಳೆಯವನು, ನಿಮ್ಮನ್ನು ನನ್ನನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾನೆ. ಇನ್ನೂ ಅನೇಕ ಘಟನೆಗಳು ಬೈಬಲಲ್ಲಿ ಇದ್ದಾವೆ. ಎಲ್ಲ ತಗೊಳಕ್ ಹೋಗ್ತಾ ಇಲ್ಲ ನಾನು. ಆದರೆ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಬಳಿಯಲ್ಲಿ ಕೆಲವು ವಿಷಯಗಳನ್ನು ನಾವು ತೀರ್ಮಾನ ಮಾಡಿಕೊಳ್ಳೋಣ. ದೇವರಿವತ್ತು ನಮ್ಮೊಟ್ಟಿಗೆ ಮಾತನಾಡಿ ಹೇಳ್ತಾ ಇದ್ದಾನೆ, ನೀವು ಕೇಳುವ ವಿಚಾರಗಳನ್ನ ಸೂಕ್ಷ್ಮವಾಗಿ ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಂಡಿರುವ ವಿಚಾರಗಳನ್ನ ಬರೀ ಕೇಳುವವರು ಮಾತ್ರವಾಗಿರದೆ ಅವುಗಳನ್ನ ಮಾಡುವವರಾಗಿರಬೇಕು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳು
ನಮಗಿಂತ ಮುಂಚೆ ಇದ್ದ ದೇವಭಕ್ತರುಗಳು ಅದನ್ನೆಲ್ಲ ಕಂಡುಕೊಂಡು ಮಾಡಿದರು. ಇವತ್ತು ನೀವು ಕೂಡ ಹಾಗೆ ಮಾಡುತ್ತೀರಾ ಎಂದು ದೇವರ ವಾಕ್ಯವು ಕೇಳುತ್ತಾ ಇದೆ. ದಾವೀದ ಭಕ್ತನು ಒಂದು ಯುದ್ಧಕ್ಕೆ ಹೋಗಬೇಕಾದರೂ, ಒಂದು ಪಟ್ಟಣಕ್ಕೆ ಹೋಗಬೇಕಾದರೂ, ಒಂದು ಕೆಲಸ ಮಾಡಬೇಕಾದರೂ, ದೇವರೇ ಇದು ನಿನ್ನ ಚಿತ್ತವಾ ಎಂದು ಅವರು ಕೇಳುತ್ತಿದ್ದನು. ಇವತ್ತು ನನ್ನ ಪ್ರಿಯ ದೇವಜನವೇ, ನಾವು ಯೇಸುವಿನ ಮಕ್ಕಳು. ಯೇಸು ಸ್ವಾಮಿಯೊಟ್ಟಿಗೆ ನಮ್ಮ ಸಂಬಂಧ ಹೇಗಿದೆ? ಪ್ರತಿದಿನ ನಾವು ದೇವರೊಟ್ಟಿಗೆ ಮಾತಾಡ್ತಾ ಇದ್ದೀವಾ? ದೇವರ ಆಲೋಚನೆಯನ್ನು ಕೇಳ್ತಾ ಇದ್ದೀವಾ? ದೇವರ ಮಾತಿನಂತೆ ನಡೀತಾ ಇದ್ದೀವಾ? ಇಲ್ಲದೆ ಹೋದರೆ ದೇವರ ಹತ್ರ ನಾವು ಕ್ಷಮೆ ಕೇಳೋಣ. ಅಪ್ಪ, ಎಷ್ಟೋ ಸಾರಿ ನಾನು ಕೇಳಿಸ್ಕೊಂಡು ಸುಮ್ಮನೆ ಹಂಗೆ ಹೋಗ್ತೀನಪ್ಪ, ಆದರೆ ಇನ್ನು ಮುಂದೆ ನಾನು ಕೇಳಿಸ್ಕೊಂಡಿದ್ದನ್ನ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತೀನಿ, ವಿಚಾರಿಸ್ತೀನಿ, ಅದರಂತೆ ನಾನು ನಡ್ಕೊಳ್ತೀನಿ ಅಂತ ತೀರ್ಮಾನ ತೆಗೆದುಕೊಳ್ಳಿ ದೇವಜನವೇ. ಹಾಲೆಲೂಯ. ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀನು ಪರಿಶುದ್ಧನಾದ ದೇವರು ಕರ್ತನೆ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳು ಸ್ಪಷ್ಟವಾಗಿ, ನಿನ್ನ ವಾಕ್ಯಗಳು ನಮಗೆ ಸುಂದರವಾಗಿ ನೀವು ಹೇಳಿಕೊಡುವವರಾಗಿದ್ದೀರಾ. ಹೌದು ಸ್ವಾಮಿ, ನಾವು ಕೇವಲ ಕೇಳುವವರು ಮಾತ್ರವೇ ಆಗಿರದೆ ಆ ವಾಕ್ಯಗಳಂತೆ ನಡೆಯುವವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ. ಈ ವಾಕ್ಯಗಳನ್ನು ಕೇಳಿದ ನಾವು ಅವುಗಳಂತೆ ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನೂ ಆಗಿರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.